ನಮಸ್ಕಾರ ವೀಕ್ಷಕರೇ, ಲೆವೆನ್ ವಿಲಸ್ ಟಿವಿಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಚಂದ್ರ ಯಾಕೆ ವೃಷಭದಲ್ಲಿ ಉಚ್ಚ ಆಗ್ತಾನೆ ಹಾಗೂ ವೃಶ್ಚಿಕದಲ್ಲಿ ನೀಚ ಆಗ್ತಾನೆ ಅಂತ ನೋಡೋಣ. ಸೊ ಇಲ್ಲಿ ನಾನು ಫಲಗಳನ್ನು ಹೇಳ್ತಾ ಇಲ್ಲ, ಅಲ್ಲಿ ನೀಚ ಆದರೆ ಉಚ್ಚ ಆದರೆ ಅಲ್ಲೇನು ಫಲ ಕೊಡುತ್ತೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇಲ್ಲ. ಚಂದ್ರ ಹಾಗೂ ಶುಕ್ರನ ಯಾವ ವರ್ತನೆಗಳು ಅಲ್ಲಿ ಉಚ್ಚ ನೀಚ ಆಗೋದಕ್ಕೆ ಒಂದು ಕಾರಣ ಆಗುತ್ತೆ, ಜ್ಯೋತಿಷ್ಯದಲ್ಲಿ ಅದಕ್ಕೆ ನಾವೇನು ಎಕ್ಸ್ಪ್ಲನೇಷನ್ ಕೊಡ್ತೀವಿ ಅನ್ನೋದ್ರ ಬಗ್ಗೆ ಮಾತ್ರ ನಾನು ಮಾತಾಡ್ತಾ ಇದ್ದೀನಿ. ಮೊದಲಿಗೆ ಚಂದ್ರ ಅನ್ನೋದು ನಮ್ಮ ಮನಸ್ಕಾರಕ. ಚಂದ್ರನ ನಾವು ಜ್ಯೋತಿಷ್ಯದಲ್ಲಿ ಮನಸ್ಸಿಗೆ ಹೋಲಿಸ್ತೀವಿ. ಮನಸ್ಸು ಅನ್ನೋದು ಯಾವ ಥರನಾದರೂ ಬೇಕಾದ್ರೂ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಯಾವುದೇ ಥರ ರಿಯಾಕ್ಟ್ ಆಗ್ಬೋದು. ಮನಸ್ಸು ಅನ್ನೋದು ಯಾವುದೇ ಕಾರಣಕ್ಕೂ ಯಾರದೇ ಒಂದು ಸೀಮಿತದಲ್ಲಿರೋಲ್ಲ, ಅದನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಯಾರ ಕೈಲೂ ಆಗಲ್ಲ. ಹಿಡಿತದಲ್ಲಿ ಇಟ್ಕೊಂಡವರು ಅವರು ಯೋಗಿಗಳಾಗೋದಕ್ಕೆ ಸಾಧ್ಯ ಆಗುತ್ತೆ. ಏನು ಮನಸ್ಸನ್ನ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂದರೆ ಏನು, ಮನಸ್ಸು ಹೆಂಗೆ ಹಿಡಿತದಲ್ಲಿರುತ್ತೆ, ಮನಸ್ಸು ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡೋದಕ್ಕೆ ಹೋದರೆ ಇಲ್ಲಿ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಈಗ ಯಾರೋ ಒಬ್ಬರು ಬಂದುಬಿಟ್ಟು ನಿಮಗೆ ಚೆನ್ನಾಗಿ ಬೈದ್ಬಿಡ್ತಾರೆ, ಚೆನ್ನಾಗಿ ಬೈತಾರೆ, ನಿಮಗೆ ಭಾಳ ಬೇಜಾರಾಗ್ಬಿಡುತ್ತೆ. ಇಷ್ಟೆಲ್ಲ ಬೈಸ್ಕೊಂಡು ಇಷ್ಟೆಲ್ಲ ಅನ್ನಿಸ್ಕೊಂಡು ನಾನು ಭೂಮಿ ಮೇಲೆ ಇರಬೇಕಾ ಅಂತ ಹೇಳ್ಬಿಟ್ಟು ಎಲ್ಲೋ ಹೋಗಿ ಏನೋ ಮಾಡ್ಕೊಂಡ್ಬಿಡ್ಬೋದು. ಸೊ ಎಲ್ಲರದ್ದು ಸೂಸೈಡ್ ಮಾಡ್ಕೊಳ್ಳೋಂಥ ಚಾನ್ಸಸ್ಸು ಇರುತ್ತೆ, ಇರಲ್ಲ ಅಂತ ಅಲ್ವಾ. ಅದೇ ಇನ್ನೊಂದು ಕೇಸಲ್ಲಿ ಏನಾಗುತ್ತೆ, ಬಂದರು ಚೆನ್ನಾಗಿ ಬೈದರು ಎಲ್ಲ ಸರಿ, ಅಷ್ಟೊಂದೆಲ್ಲ ಬೈಸ್ಕೊಂಡೇ ಇರಲ್ಲ ನಿಮ್ಮ ಜೀವಮಾನದಲ್ಲಿ. ಆವಾಗ ಏನೇ ಬೈದರು ಏನೇ ಇದ್ರೂ ನೀವು ಲಾಸ್ಟ್ಗೆ ರಾಕಿ ಬಾಯ್ ಸ್ಟೈಲಲ್ಲಿ ಇದೆಲ್ಲ ನನಗೆ ಅಂಟದೇ ಇಲ್ಲ ಅಂತ ಮುಖನೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಇದೆಲ್ಲ ನಮಗೆ ಕಾಮನ್ ಅಂತ ಅಂದ್ಬಿಟ್ರೆ, ಸೊ ಅಲ್ಲಿ ನೀವು ಬದುಕುವಂಥ ಚಾನ್ಸಸ್ಸು ಹೈ ಇರುತ್ತೆ. ಜೊತೆಗೆ ನೀವು ನಿಮ್ಮ ಜೀವನದಲ್ಲಿ ಕಾನ್ಫಿಡೆನ್ಸನ್ನು ಕ್ಯಾರಿ ಮಾಡ್ತೀರಾ. ಹಂಗಂತೇಳಿ ಯಾರಾದರೂ ಬೈದರೆ ಆ ಥರ ಹೋಗೋದು ಅಂದರೆ ಅದಕ್ಕೇನು ರಿಯಾಕ್ಟ್ ಮಾಡ್ದಲೆ ಅಥವಾ ಅದನ್ನು ಸೀರಿಯಸ್ಸಾಗಿ ತೊಗೊಳ್ದಲೇ ಇರೋದು, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಬಟ್ ಸ್ಟಿಲ್ ನಾನಿಲ್ಲಿ ಒಂದು ಮನಸ್ಸಿನ ಪರಿಸ್ಥಿತಿ ಒಬ್ಬ ವ್ಯಕ್ತಿಯ ಜೀವನನೇ ಎಂಡ್ ಮಾಡ್ಬೋದು, ಹಾಗೂ ಇನ್ನೊಬ್ಬ ವ್ಯಕ್ತಿಯ ಜೀವನದಲ್ಲಿ ಕಾನ್ಫಿಡೆನ್ಸನ್ನು ಕೂಡ ಕ್ಯಾರಿ ಮಾಡ್ಬೋದು. ಇದು ಚಂದ್ರನ ಅಂಶ. ಈ ಥರ ಚಂದ್ರ ವೃಷಭದಲ್ಲಿ ಹೋದಾಗ, ವೃಷಭದಲ್ಲಿ ಶುಕ್ರ ಏನಾಗ್ತಾನೆ ಅಂದರೆ ಅವನೊಬ್ಬ ತುಂಬ ಶ್ರೀಮಂತ ವ್ಯಕ್ತಿ. ವೃಷಭದಲ್ಲಿ ಶುಕ್ರ ಯೋಚನೆ ಮಾಡೋ ರೀತಿ ತುಂಬ ಶ್ರೀಮಂತ ವ್ಯಕ್ತಿ ಥರ ಯೋಚನೆ ಮಾಡ್ತಾನೆ. ಅದೇ ತುಲಾ ರಾಶಿಯಲ್ಲಿ ಶುಕ್ರ ಒಬ್ಬ ಶ್ರೀಮಂತ ವ್ಯಾಪಾರಿ ಥರ ಯೋಚನೆ ಮಾಡಿದರೆ, ವೃಷಭದಲ್ಲಿ ಜಸ್ಟ್ ಅವನೊಬ್ಬ ಶ್ರೀಮಂತ, ಒಬ್ಬ ಲಕ್ಸುರಿಯಸ್ ಮ್ಯಾನ್, ಒಬ್ಬ ಶೋ ಮ್ಯಾನ್ ಅನ್ನೋ ಥರ ಅವನಿರ್ತಾನೆ. ಅವನಲ್ಲಿ ಹೈ ಕ್ಲಾಸ್ ಬಟ್ಟೆಗಳು, ಹಣ, ಒಡವೆ, ಸೊ ಅಥವಾ ಅವನ ಜೊತೆಗಿರೋಂಥ ಕಂಪ್ಯಾನಿಯನ್ಸು, ಯಾವಾಗಲೂ ಮೋಜು ಮಸ್ತಿ, ಈ ಥರ ಇರೋಂಥ ಒಂದು ಗುಣ ಶುಕ್ರನಿಗೆ ಇರುತ್ತೆ ವೃಷಭ ರಾಶಿಯಲ್ಲಿ. ಇಂಥ ರಾಶಿಗೆ ಏನಾದ್ರು ಚಂದ್ರ ಎಂಟ್ರಿ ಆದಾಗ ಅಲ್ಲೇನಾಗುತ್ತೆ, ಮನಸ್ಸು ಅಂಥ ಕಡೆ ನೋಡಿದಾಗ ಯಾರಿಗಾದರೂ ಸರಿ, ನೀವು 90% ಯಾವುದೇ ಜಗತ್ತಿನಲ್ಲಿ ಯಾರನ್ನೇ ಹೋಗಿ ಕೇಳಿದಾಗ ಏನು ಕೇಳ್ತಾರೆ, ನನಗೆ ಮನಃಶಾಂತಿ ಇರಬೇಕು. ಮನಃಶಾಂತಿ ಬೇಕು ಅಂದರೆ ಏನು ಮಾಡಬೇಕು, ಇಷ್ಟು ದುಡ್ಡು ಬೇಕು, ಅಥವಾ ಇಷ್ಟು ಬಂಗಾರ ಬೇಕು, ಅಥವಾ ಇಷ್ಟು ಜಮೀನು ಬೇಕು, ಅಥವಾ ಈ ಥರ ನನಗೆ ಒಂದೊಳ್ಳೆ ಫ್ಯಾಮಿಲಿ ಬೇಕು, ಏನಾದರೂ ಸರಿ. ವೃಷಭ ರಾಶಿ ಅನ್ನೋದು ಮನಸ್ಸಿಗೆ ಮುದ ನೀಡುತ್ತೆ, ಅಂದರೆ ಮನಸ್ಸಿಗೆ ತುಂಬ ಖುಷಿ ಕೊಡುತ್ತೆ. ಅಲ್ಲಿ ಜಾಸ್ತಿ ಯೋಚನೆ ಮಾಡೋದು ಏನೂ ಇರಲ್ಲ. ಒಳ್ಳೆ ಜೊತೆಗಿರೋರೆಲ್ಲ ಚೆನ್ನಾಗಿರ್ತಾರೆ, ಖರ್ಚು ಮಾಡೋಕ್ಕೆ ಹಣ ಇರುತ್ತೆ, ಹಾಕ್ಕೊಳ್ಳೋಕೆ ಒಡವೆ ಇರುತ್ತೆ. ಮನಸ್ಸು ಇನ್ನೇನಕ್ಕೆ ಭಯ ಪಡಬೇಕು, ಮನಸ್ಸು ಇನ್ನೇನಕ್ಕೆ ಚಿಂತೆ ಮಾಡಬೇಕು ಅಲ್ವಾ. ಸೊ ಈ ರೀತಿಯಾಗಿ ಆಗುವಂಥದ್ದು. ಆರೋಗ್ಯ ಕೂಡ ಒಂದು ಹಂತಕ್ಕೆ ಅಲ್ಲಿ ಕಾಪಾಡುತ್ತೆ. ವೃಷಭದಲ್ಲಿ ಶುಕ್ರ ಆರೋಗ್ಯನೂ ಕೂಡ ಒಂದು ಹಂತಕ್ಕೆ ಕೊಡ್ತಾನೆ. ಪೂರ್ತಿ ಅಲ್ಲಿ ಆರೋಗ್ಯಕ್ಕೆ ಪ್ಲಸ್ ಪಾಯಿಂಟ್ ಅಂತ ಹೇಳಲ್ಲ ನಾನು, ಆದರೆ ಒಂದು ಹಂತಕ್ಕೆ ಶುಕ್ರ ಆರೋಗ್ಯನ ಕಾಪಾಡ್ತಾನೆ ಒಂದು ವೃಷಭ ರಾಶಿಯಲ್ಲಿ ಮಾತ್ರ. ಸೊ ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಅದಕ್ಕೋಸ್ಕರ ಚಂದ್ರ ವೃಷಭ ರಾಶಿಯಲ್ಲಿ ಉಚ್ಚ ಆಗ್ತಾನೆ. ಇದು ಫಸ್ಟ್ ಪಾಯಿಂಟ್. ಆದರೆ ಇನ್ನು ನೆಕ್ಸ್ಟ್ ಪಾಯಿಂಟ್ ನೋಡೋದಾದರೆ, ಚಂದ್ರ ವೃಶ್ಚಿಕದಲ್ಲಿ ನೀಚ ಆಗ್ತಾನೆ. ನೀಚ ಆದ ತಕ್ಷಣಕ್ಕೆ ಎಲ್ಲ ಕೆಟ್ಟದ್ದು ಅಂತ ಅಲ್ಲ, ಅಲ್ಲಿ ಮನಸ್ಸು ತುಂಬ ಫ್ಲಕ್ಚುಯೇಟ್ ಆಗುತ್ತೆ. ಮನಸ್ಸು ಹೇಳಿದ ಮಾತೇ ಕೇಳಲ್ಲ. ಯೂಶ್ವಲಿ ಮನಸ್ಸನ್ನು ನಮ್ಮ ಕಂಟ್ರೋಲಲ್ಲಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿದರೆ ವೃಶ್ಚಿಕದಲ್ಲಿ ಮನಸ್ಸು ಕಳೆದೇ ಹೋಗ್ಬಿಡುತ್ತೆ, ಯಾರ ಕಂಟ್ರೋಲಿಗೂ ಸಿಗಲ್ಲ. ಯೋಚನೆ ಮಾಡೋ ರೀತಿ ತುಂಬ ಫಾಸ್ಟು. ಇದ್ದಕ್ಕಿದ್ದಂಗೆ ಏನೋ ಯೋಚನೆ ಮಾಡ್ತಿರ್ತಾರೆ, ಇದ್ದಕ್ಕಿದ್ದಂಗೆ ಪಟ್ಟನಂಗೆ ಇನ್ನೆಲ್ಲ ಹೋಗಿರುತ್ತೆ ಮನಸ್ಸು. ಒಂದು ಕಡೆ ಕಾನ್ಸಂಟ್ರೇಟ್ ಮಾಡೋದಕ್ಕಾಗೋದಿಲ್ಲ. ಈ ರೀತಿ ಆಗುವಂಥ ಚಾನ್ಸಸ್ ಹೈ ಇರುತ್ತೆ. ಅದಕ್ಕೋಸ್ಕರ ಅಲ್ಲಿ ನೀಚ ಆಗುತ್ತೆ. ಏನಕ್ಕೆ, ರೀಸನ್ ಏನು? ವೃಶ್ಚಿಕ ರಾಶಿ ಅಧಿಪತಿ ಮಂಗಳ ಅವನೊಬ್ಬ ಸೈನಿಕ, ನೆನಪಿರಲಿ. ನಿಮಗಾದರೂ ಆಯಿತು, ಯಾರಾದರೂ ಬಂದುಬಿಟ್ಟು ಬೆಳಗ್ಗೆ ಸಾಯಂಕಾಲ ಇಷ್ಟೊತ್ತಿಗೆ ಎದ್ದಳ್ಳೇಬೇಕು, ಇಷ್ಟೊತ್ತಿಗೆ ಮಲ್ಕೊಂಡ್ಲೇಬೇಕು, ಅಥವಾ ಒಂದು ಯಾವುದೋ ಕತ್ಲು ರೂಮಲ್ಲಿ ಕೂಡಾಕ್ಬಿಟ್ರು ಅಂತ ಅಂದ್ಕೊಳ್ಳಿ, ಏನೂ ಇರಲ್ಲ, ನಿಗೂಢ. ಅದು ವೃಶ್ಚಿಕ ರಾಶಿ ಬೇರೆ, ಒರಿಜಿನಲ್ 8th ಹೌಸ್. ಅಂದರೆ ನಾವು ಮೇಷರಾಶಿಯಿಂದ ಲೆಕ್ಕ ಹಾಕಿದಾಗ ಇಡೀ ರಾಶಿ ಕುಂಡಲಿಯಲ್ಲಿ ಬರುವಂಥ ಒರಿಜಿನಲ್ 8th ಹೌಸು. ಅದು ಮೆಂಟ್ ಫಾರ್ ಒಂಥರ ನಿಗೂಢತೆ, ಒಂಥರ ಸಸ್ಪೆನ್ಸು, ಇದೆಲ್ಲ ಇರುವಂಥ ಒಂದು ಮನೆ. ಇಲ್ಲಿ ಒಂದು ಸ್ವಲ್ಪ ಮನಸ್ಸು ಕಳೆದೋಗೋವಂಥ ಚಾನ್ಸಸ್ಸು ಭಾಳ ಇರುತ್ತೆ, ಭಯ ಪಡ್ಕೊಳ್ಳೋವಂಥ ಚಾನ್ಸಸ್ಸು ಭಾಳ ಇರುತ್ತೆ. ನೀವು ಯೋಚನೆ ಮಾಡಿ, ನಿಮಗಾದರೂ ಆಯಿತು ಯಾವ್ದಾದ್ರು ಒಂದು ರೂಮಲ್ಲಿ ಕೂಡಾಕ್ಬಿಟ್ರೆ
ಇದ್ದಕ್ಕಿದ್ದಂಗೆ ಯಾರೋ ನಿಮ್ಮ ಫ್ರೆಂಡ್ ಮನೆಗೆ ಹೋಗಿರ್ತೀರ ಭಾಳ ಖುಷಿಯಾಗೆ, ಇದ್ದಕ್ಕಿದ್ದಂಗೆ ರೂಮಲ್ಲಿ ಕೂಡ ಹಾಕ್ಬಿಟ್ಟು ಲೈಟ್ ಆಫ್ ಮಾಡಿಬಿಟ್ಟು ಏನೇನೋ ಮ್ಯೂಸಿಕ್ ಎಲ್ಲ ಪ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಭಯ ಆಗಲ್ವಾ? ಆಗುತ್ತೆ, ಎಂಥವ್ರಿಗಾದರೂ ಭಯ ಆಗೇ ಆಗುತ್ತೆ. ಅಥವಾ ಏನೋ ಒಂಥರ ಮನಸ್ಸಂತೂ ವಿಚಲಿತ ಆಗೇ ಆಗುತ್ತೆ. ಸೊ ಈ ಥರ ಆಗೋಂಥದ್ದು. ಅಥವಾ ರಿಸ್ಟ್ರಿಕ್ಷನ್ಸ್ ಮೇಲೆ ರಿಸ್ಟ್ರಿಕ್ಷನ್ ಏರ್ತಾ ಇದ್ದರೆ ಅಲ್ಲೂ ಕೂಡ ಮನಸ್ಸು ಸರಿ ಇರಲ್ಲ, ಏನೋ ಒಂಥರ ನಿಮಗೇನೋ ಅಂದರೆ ಕಂಫರ್ಟಬಲ್ ಆಗಿರಲ್ಲ ಒಟ್ಟಿನಲ್ಲಿ ನೀವು. ಸೊ ಈ ಥರ ಕಂಫರ್ಟಬಲ್ ಆಗಿ ಇಲ್ಲದೆ ಇರೋ ಕಾರಣ ಅಲ್ಲಿ ಚಂದ್ರನ ಸ್ಥಾನ ನೀಚ ಆಗುತ್ತೆ. ಬೇರೆ ಎಲ್ಲ ರಾಶಿಗಳಲ್ಲೂ ಸರಿ ಚಂದ್ರ ಸಣ್ಣ ಪುಟ್ಟ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು. ಇವಾಗ ಮೀನ ರಾಶಿಗೆ ಹೋಗ್ತಾನೆ, ಅದು ಗುರುಸ್ಥಾನ ಅಂತೀವಿ, ಗುರುಕುಲ ಅಂತೀವಿ. ಅಲ್ಲೋದಾಗ ಗುರುಗಳು ಹೇಳಿದ ಮಾತು ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲ, ಅಲ್ಲೇನು ಯಾರು ಕೂಡಕ್ಕೆ ಅವನೇನು ನೋಡಿಯಲ್ಲ. ಇದು ಅವನಿಗೆ ಗೊತ್ತಿರುತ್ತೆ, ಅರ್ಥ ಮಾಡ್ಕೊತಾನೆ. ಅದೇ ನೆಕ್ಸ್ಟ್ ಏನಾದ್ರು ಚಂದ್ರ ಕನ್ಯಾ ರಾಶಿಗೆ ಹೋದಾಗ ಅದನ್ನು ನಾವು ಬಾಲ್ಯ ಸ್ಥಾನ ಅಂತ ಅಂತೀವಿ. ಅಂದರೆ ಒಂದು 8 ವರ್ಷ 6 ವರ್ಷ 8 ವರ್ಷದ ಮಕ್ಕಳನ್ನು ಇದ್ದರೆ ನಿಮ್ಮ ಆ ಮಕ್ಕಳ ಜೊತೆ ಯಾವ ಥರ ಇದ್ದರೆ ನೀವು ಯಾವ ಥರ ಇರ್ತೀರ ಆ ರೀತಿಯಲ್ಲಿ ಕನ್ಯಾ ರಾಶಿಯಲ್ಲಿ ಚಂದ್ರ ವರ್ತನೆ ಮಾಡ್ತಾನೆ. ಅಲ್ಲೆಲ್ಲ ಏನು ತೊಂದರೆ ಇಲ್ಲ, ಬ್ಯಾಲೆನ್ಸ್ ಮಾಡ್ತಾನೆ. ಆದರೆ ವೃಶ್ಚಿಕದಲ್ಲಿ ಅಲ್ಲಿ ರಿಸ್ಟ್ರಿಕ್ಷನ್ಸ್ ಇರೋದ್ರಿಂದ, ಒಬ್ಬರು ಸ್ಟ್ರಿಕ್ಟು ಮಾಸ್ಟ್ರುಗಳಿರೋದ್ರಿಂದ ನಿಮಗೆ ಅಲ್ಲಿ ಒಂಥರ ಅಷ್ಟು ಫ್ರೀಡಮ್ ಇರಲ್ಲ. ಮೇಷಗೂ ಕೂಡ ಮಂಗಳನೇ ಅಧಿಪತಿ. ಅಲ್ಲಿ ಯಾವ ಥರ ಇರುತ್ತೆ, ಅಲ್ಲಿ ಮಂಗಳ ಸೈನ್ಯಾಧಿಪತಿ ಆಗಿರ್ತಾನೆ. ಇಲ್ಲಿ ಒಂದು ಸಣ್ಣ ಡಿಫ್ರೆನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೇಷದಲ್ಲಿ ಮಂಗಳ ಒಬ್ಬ PT ಮಾಸ್ಟರ್ ಥರ ಬಿಹೇವ್ ಮಾಡ್ತಾನೆ ಅಂತ ಅಂದ್ಕೊಳ್ಳಿ. ಸ್ಟ್ರಿಕ್ಟು, ಎಲ್ಲ ಥರನೂ ಸ್ಟ್ರಿಕ್ಟು, ಏನೂ ಸಮಸ್ಯೆ ಇಲ್ಲ. ಸ್ಟ್ರಿಕ್ಟ್ನೆಸ್ಸಲ್ಲಿ ಯಾವುದೇ ಥರ ತೊಂದರೆನೂ ಇಲ್ಲ. ಹಿಂಗೆ ಮಾಡಬೇಕು ಅಂದ್ರೆ ಹಂಗೆ ಮಾಡಬೇಕು, ಆದರೆ ಎಲ್ಲದನ್ನೂ ಸರಿ. ಆದರೆ ಒಂದು ಲಿಬ್ರಲ್ಲಾಗಿರ್ತಾನೆ, ಏನು ತೊಂದರೆ ಇಲ್ಲ. ತೀರಾ ಮಕ್ಕಳಲ್ವಾ ಪಾಪ, ತೀರಾ ಇಷ್ಟೊಂದೆಲ್ಲ ಪನಿಷ್ಮೆಂಟ್ ಕೊಡಬಾರ್ದು ಅಂತ ಸುಮ್ಮನೆ ಇರ್ತಾನೆ. ಆದರೆ ವೃಶ್ಚಿಕದಲ್ಲಿ ಅವನೊಬ್ಬ ಕಮಾಂಡರು. ಆ ಪನಿಷ್ಮೆಂಟ್ ಆಗಬೇಕು ಅಂದರೆ ಆಗಬೇಕು, ಆ ಟಾಸ್ಕ್ ಆಗಬೇಕು ಅಂದರೆ ಆಗಬೇಕು. ಈ ರೀತಿಯಾಗಿ ಅಲ್ಲಿ ಬಿಹೇವಿಯರ್ಸ್ ಇರೋದ್ರಿಂದ ಚಂದ್ರ ಮೇಷರಾಶಿಯಲ್ಲೂ ಕೂಡ ಪರವಾಗಿಲ್ಲ, ಹೆಂಗೋ ಹೊಂದಾಣಿಕೆ ಮಾಡ್ಕೊತಾನೆ. ಆದರೆ ವೃಶ್ಚಿಕದಲ್ಲಿ ಅವನ ಕೈಲಿ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕಾಗಲ್ಲ. ರೀಸನ್ನು ಅಲ್ಲಿ ಮನಸ್ಸು ಕಳೆದೋಗುವಂಥ ಮನೆ, ನಿಗೂಢತೆ ಇರೋವಂಥ ಜಾಗ. ಅಲ್ಲಿ ಮನಸ್ಸು ಅಷ್ಟು ಕಂಫರ್ಟಬಲ್ ಆಗಿರೋದಕ್ಕೆ ಸಾಧ್ಯ ಇಲ್ಲ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.